ಆಫ್ ಒಪಿನಿಯನ್, ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು. ನಮ್ಮ ಒಳ್ಳೆಯ ಅಭಿಪ್ರಾಯ ಇರ್ಬೋದು, ಕೆಟ್ಟ ಅಭಿಪ್ರಾಯ ಇರ್ಬೋದು. ಅಭಿಪ್ರಾಯ ಎಸ್ ಆರ್ ನೋ ಅಂತ ಒಂದು ಅರ್ಥದಲ್ಲಿ, ಅಥವಾ ನಾನು ಮುಂದೆ ಇಲ್ಲಿ ಸೆಂಟೆನ್ಸ್ಗಳನ್ನು ನೋಡೋಣ ಯಾವ್ಯಾವ ರೀತಿ ಇದ್ದಾವೆ ಅಂತೇಳಿ. ಒಂದನೇದು ಐ ಅಗ್ರಿ, ನಾನು ಒಪ್ಪುತ್ತೇನೆ. ಐ ಅಗ್ರಿ ಇಂಥ ಚಿಕ್ಕ ಚಿಕ್ಕ ವರ್ಡ್ಗಳನ್ನು ನೀವು ಇಂಗ್ಲೀಷ್ ಸಂಭಾಷಣೆಯಲ್ಲಿ ನೀವು ಬಳಸ್ತಾ ಹೋದರೆ ಸಾಕು, ನಿಮಗೆ ಇಂಗ್ಲೀಷು ತಾನೇ ಇಂಪ್ರೂವ್ ಆಗ್ತಾ ಹೋಗ್ತದೆ. ಒಂದನೇದು ಐ ಅಗ್ರಿ ಅಂತಂದರೆ ನಾನು ಒಪ್ಪುತ್ತೇನೆ ಅಂತೇಳಿ ಅರ್ಥ. ಯು ಅಗ್ರಿ ಅಂದರೆ ನೀನು ಒಪ್ಪುತ್ತಿ ಅಂತೇಳಿ ಅರ್ಥ. ವೆಲ್ ಸೆಡ್, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ, ನೀವು ಹೇಳಿದ್ದು ನಿಜ, ಭಾಳ ಚೆನ್ನಾಗಿ ಹೇಳಿದ್ರಿ. ವೆಲ್ ಸೆಡ್, ಚೆನ್ನಾಗಿ ಹೇಳಿದ್ರಿ. ಐ ಡಿಸಗ್ರಿ, ನಾನು ಒಪ್ಪೋದಿಲ್ಲ, ನಾನು ಖಂಡಿತವಾಗಿ ಒಪ್ಪೋದಿಲ್ಲ ಅಂತ ಹೇಳ್ತಿರ್ತೀವಲ್ಲ, ಅಸಮ್ಮತಿಸುತ್ತೇನೆ, ನಾನು ಒಪ್ಪುವುದೇ ಇಲ್ಲ. ದ್ಯಾಟ್ಸ್ ರೈಟ್, ನೀವು ಹೇಳಿದ್ದು ಸರಿ, ಅದು ಸರಿಯಾಗಿದೆ ಅಂಥೇಳಿ ಅರ್ಥ. ದ್ಯಾಟ್ಸ್ ರೈಟ್, ಅದು ಸರಿಯಾಗಿದೆ. ಇನ್ ಮೈ ವ್ಯೂ, ನನ್ನ ಒಂದು ದೃಷ್ಟಿಕೋನದಲ್ಲಿ, ನನ್ನ ಒಂದು ದೃಷ್ಟಿಯಲ್ಲಿ ಅದು ಸರಿಯಾಗಿದೆ ಅಂತ ಅರ್ಥ. ಐ ಬಿಲೀವ್, ನಾನು ಸ್ಟ್ರಾಂಗ್ಲಿ ಐ ಬಿಲೀವ್, ನಾನು ಖಂಡಿತವಾಗಿ ಅಥವಾ ನಾನು ಒಪ್ಪುತ್ತೇನೆ ಅಥವಾ ನಾನು ಬಲವಾಗಿ ನಂಬುತ್ತೇನೆ ಅಂತ ಹೇಳ್ತಾ ಐ ಬಿಲೀವ್, ನಾನು ನಂಬುತ್ತೇನೆ. ಜಸ್ಟ್ ಅ ಮಿನಿಟ್. ಫ್ರಮ್ ಮೈ ಪ್ರಾಸ್ಪೆಕ್ಟಿವ್ ಅಂತೇಳಿ, ಮೈ ಪ್ರಾಸ್ಪೆಕ್ಟಿವ್, ನಂದು ಸ್ವಲ್ಪ ಲೈಟಿಂಗ್ ಫೋಕಸಿಂದ ಸ್ವಲ್ಪ ಕಾಣಲ್ಲ, ಇಫ್ ಯು ಡೋಂಟ್ ಫೀಲ್ ಬ್ಯಾಡ್. ಓಕೆ, ಫ್ರಮ್ ಮೈ ಪ್ರಾಸ್ಪೆಕ್ಟಿವ್, ನನ್ನ ದೃಷ್ಟಿಕೋನದಿಂದ. ಮೈ ಪ್ರಾಸ್ಪೆಕ್ಟಿವ್, ನನ್ನ ದೃಷ್ಟಿಕೋನದಿಂದ ಅಂಥೇಳಿ ಹೇಳಿದಂಗೆ. ಐ ಥಿಂಕ್, ನನಗೆ ಅನಿಸುತ್ತೆ ಅಂತಂತೀವಲ್ಲ ಕನ್ನಡ, ನನಗೆ ಅನಿಸುತ್ತೆ ಅವ್ರು ಬರ್ಬೋದು ಅಂತ. ಐ ಥಿಂಕ್ ಈ ಮೇ ಕಮ್, ಈ ವಿಲ್ ಕಮ್. ಐ ಥಿಂಕ್ ಈ ವಿಲ್ ಡೂ, ಅವ್ನು ಮಾಡುತ್ತಾನೆ ಅಂಥೇಳಿ ಹೇಳಿದಂಗೆ ಐ ಥಿಂಕ್ ಅಂಥೇಳಿ ಅರ್ಥ. ನನ್ನ ಅಭಿಪ್ರಾಯ ಅಂಥೇಳಿ ಅರ್ಥ. ಇನ್ನೂ ಒಂದು, ಇಟ್ಸ್ ಕ್ಲಿಯರ್, ಅದು ಸ್ಪಷ್ಟವಾಗಿದೆ, ಅವರು ಮಾಡೋಂಗಿಲ್ಲ, ಅವರು ಮಾಡ್ತಾರೆ, ಅವರು ಕಲಿತಾರೆ, ಕಲಿಯೋದಿಲ್ಲ ಅಂತ. ಇಟ್ಸ್ ಕ್ಲಿಯರ್, ಇದು ಸ್ಪಷ್ಟವಾಗಿದೆ. ಐ ಫೀಲ್, ನನಗನ್ನಿಸುತ್ತೆ, ನನ್ನ ಭಾವನೆ. ಐ ಫೀಲ್, ನನಗನ್ನಿಸುತ್ತೆ, ನೀವು ಇಂಗ್ಲೀಷ್ ಕಲಿತೀರಾ ಅಂತ. ಐ ಫೀಲ್,